ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂತಾರ ಚಾಪ್ಟರ್ 1 ಪಾತ್ರದ ಬಗ್ಗೆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದು ಕೋರಿ ಬಾಲಿವುಡ್ ನಟ ರಣವೀರ್ ಅರ್ಜಿಯನ್ನು ಸಲ್ಲಿಸಿದ್ರು. ಹೇಳಿಕೆಗೆ ಕ್ಷಮೆ ಕೋರಿ ಟ್ವೀಟ್ ಮಾಡಿದ್ದಾರೆ ನಟ ರಣವೀರ್. ಕೋರ್ಟ್ಗೂ ಕ್ಷಮಾಪಣೆಯ ಪ್ರಮಾಣ ಪತ್ರವನ್ನು ಸಲ್ಲಿಸ್ತೇನೆ. ಚಾಮುಂಡಿ ದೇವಾಲಯಕ್ಕೂ ಭೇಟಿ ನೀಡಿ ಕ್ಷಮೆಯನ್ನ ಕೇಳಬೇಕು, ಪಶ್ಚಾತ್ತಾಪವಿರಬೇಕು ಅಂತ ಹೇಳಿ ಪ್ರಶಾಂತ್ ಮೆಥಾಲ್ ವಾದವನ್ನು ಮಾಡಿದ್ದಾರೆ. ದೇವಾಲಯಕ್ಕೂ ಭೇಟಿ ನೀಡ್ತಾರೆ, ಕ್ಷಮೆ ಕೇಳ್ತಾರೆ, ಕೋರ್ಟ್ಗೆ ಕ್ಷಮೆಯಾಚನೆಯ ಪ್ರಮಾಣ ಪತ್ರವನ್ನು ಸಲ್ಲಿಸ್ತಾರೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಪರ ವಕೀಲರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಚಾರಣೆಯನ್ನ ಏಪ್ರಿಲ್ 10ಕ್ಕೆ ಹೈಕೋರ್ಟ್ ಪೀಠ ಮುಂದೂಡಿದೆ ಅನ್ನುವಂತಹ ವಿಚಾರ ಹೊರಬಿದ್ದಿದೆ. ಗೋವಾದಲ್ಲಿ ಸಿನಿಮಾ ಫೆಸ್ಟಿವಲ್ ವೇಳೆ ಕಾಂತಾರ ಸಿನಿಮಾ ಮತ್ತು ನಟನನ್ನ ಹೊಗಳುವಂತ ಭರದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಫಿಮೇಲ್ ಗೋಸ್ಟ್ ಅಂತ ಹೇಳಿ ಹೇಳಿಕೆಯನ್ನ ನೀಡ್ತಾರೆ. ಈ ವೇಳೆ ಕಾಂತಾರ ನಟ ರಿಷಬ್ ಕೂಡ ಹಾಗೆ ಹೇಳಬಾರದು ಅಂತ ಹೇಳಿ ಕೊಂಚ ವಿನಯದಿಂದಲೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆ ಬಳಿಕ ಕೇಸ್ ರದ್ದು ಕೋರಿ ಹೈಕೋರ್ಟ್ ಮೆಟ್ಟಿಲೇರ್ತಾರೆ ರಣವೀರ್ ಸಿಂಗ್. ಅರ್ಜಿ ವಿಚಾರಣೆ ಇವತ್ತು ನಡೆದಿದೆ. ಎಫ್ಐಆರ್ ರದ್ದು ಕೋರಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಅರ್ಜಿ ವಿಚಾರಣೆ ಏನಿತ್ತು ಅದು ಇವತ್ತು ನಡೆದಿದ್ದು. ಈ ಸಮಯದಲ್ಲಿ ತಮ್ಮ ಹೇಳಿಕೆಗೆ ಕ್ಷಮೆಯನ್ನ ಕೋರಿ ರಣವೀರ್ ಸಿಂಗ್ ಟ್ವೀಟ್ ಅನ್ನು ಮಾಡಿದ್ದಾರೆ. ಹಾಗೂ ಕೋರ್ಟ್ಗೂ ಕೂಡ ಕ್ಷಮಾಪಣೆ ಪ್ರಮಾಣ ಪತ್ರವನ್ನ ಸಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಚಾಮುಂಡಿ ದೇವಾಲಯಕ್ಕೂ ಭೇಟಿ ನೀಡ್ತೇವೆ ಅಂತ ಹೇಳಿ ರಣವೀರ್ ಸಿಂಗ್ ಪರ ವಕೀಲರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ಸಮಯದಲ್ಲಿ ದೂರುದಾರ ಪ್ರಶಾಂತ್ ಮೆಥಾಲ್ ವಾದ ನಡೆಸಿ ಚಾಮುಂಡಿ ದೇವಾಲಯಕ್ಕೆ ಭೇಟಿಯನ್ನ ನೀಡೋದು ಮಾತ್ರ ಅಲ್ಲ, ಅಲ್ಲಿ ರಣವೀರ್ ಸಿಂಗ್ ಕ್ಷಮೆಯನ್ನ ಕೇಳಲೇಬೇಕು ಅಂತ ಹೇಳಿದ್ದಾರೆ. ಕೆಲವು ತಿಂಗಳ ಹಿಂದೆ ಗೋವಾದಲ್ಲಿ ನಡೆದಿದ್ದಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರೋಪ ಸಮಾರಂಭದಲ್ಲಿ ರಣವೀರ್ ಸಿಂಗ್ ಅವರು ಕಾಂತಾರ ಚಿತ್ರದ ಚಾಮುಂಡಿ ದೈವದ ದೃಶ್ಯವನ್ನ ಅನುಕರಣೆ ಮಾಡಿರ್ತಾರೆ. ಅದರಿಂದಾಗಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ರು. ಈ ಕುರಿತಾಗಿ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ರಣವೀರ್ ಸಿಂಗ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಅದರ ವಿಚಾರಣೆಯೂ ಕೂಡ ನಡೆದಿದ್ದು. ಇನ್ನು ನಂತರದ ವಿಚಾರಣೆ ಏಪ್ರಿಲ್ 10ಕ್ಕೆ ಹೈಕೋರ್ಟ್ ಪೀಠ ಮುಂದೂಡಿದೆ.